ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾಸ್ ಕ್ರಿಯೇಷನ್ಸ್ ಆ್ಯಂಡ್ ವ್ಲಾಗ್. ಇವತ್ತಿನ ಸಂಡೇ ವ್ಲಾಗ್ನ ನಾನು ಇವತ್ತು ನಿಮ್ಮ ಜೊತೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಸಂಡೇ ಅಂತಂದರೆ ಒಂಥರ ಸೋಮಾರಿಗಳ ದಿನ ಅಂತಲೇ ಹೇಳ್ಬೋದು. ಅದರಲ್ಲೂ ಎಕ್ಸ್ಪೆಷಲಿ ವರ್ಕ್ ಮಾಡ್ತಾ ಇರೋರಿಗೆ ನಿಜವಾಗ್ಲೂ ಸೋಮಾರಿಯರ ದಿನ ಅಂತಂದರೆ ತಪ್ಪಾಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಆದರೂ ಇವತ್ತು ಏನೋ ಗೊತ್ತಿಲ್ಲ, ಬೆಳಿಗ್ಗೆ ಬೇಗನೆ ಎಚ್ಚರ ಆಯಿತು. ಸೊ ಓಕೆ, ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡೋದು ಅಂತ ಹೇಳಿಬಿಟ್ಟು ಸರಿ ಮನೆ ಮುಂದೆ ಎಲ್ಲ ಕಸ ಎಲ್ಲ ಗುಡಿಸಿ ಕ್ಲೀನಾಗಿ ಅಟ್ಲೀಸ್ಟ್ ಪೂಜೆ ಮಾಡೋಣ ಇವತ್ತು. ಏಕೆಂದರೆ ಹರಿಬರಿಯಿಂದಲ್ಲಿ ಪೂಜೆ ಮಾಡೋದಿರುತ್ತೆ ಡೈಲಿ. ತಿಂಡಿ ಮಾಡಬೇಕು, ಆಫೀಸ್ಗೆ ಹೋಗಬೇಕು, ಮಗಳಿಗೆ ರೆಡಿ ಮಾಡಬೇಕು, ಬಾಕ್ಸ್ ರೆಡಿ ಮಾಡಬೇಕು, ಈ ರೀತಿಯಾದಂಥ ಹರಿಬರಿಯಿಂದಲಿರುತ್ತೆ. ಸೊ ಹಾಗಾಗಿ ಒಂದು ರೀತಿಯಲ್ಲಿ ನೆಮ್ಮದಿಯಾಗಿ ಪೀಸ್ಫುಲ್ಲಾಗಿ ಪೂಜೆ ಮಾಡೋಣ ಇವತ್ತು ಅಂತ ಹೇಳಿಬಿಟ್ಟು ಸಂಡೇ ಮಾರ್ನಿಂಗ್ ಬೆಳಗ್ಗೆ ಎದ್ದು ಬಾಗಿಲೆಲ್ಲ ಗುಡಿಸಿ ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಒಂದು ಪುಟ್ಟದಾಗಿ ಒಂದು ರಂಗೋಲಿ ಕೂಡ ಹಾಕ್ಕೊತಾ ಇದ್ದೀನಿ. ಏಕೆ ಅಂತಂದರೆ ಡೈಲಿ ಹೇಗಾಗುತ್ತೆ ಅಂತಲೇ ನಮ್ಗೆ ಇಷ್ಟ ಬಂದಿರೋ ರಂಗೋಲಿ ಹಾಕೋದಕ್ಕಿಂತ ಯಾವುದೋ ಒಂದಪ್ಪ ಹಾಕಿದ್ರೆ ಸಾಕು ಅನ್ನೋ ಥರ ಆಗಿರುತ್ತೆ. ಏಕೆಂದರೆ ಟೈಮ್ ಅನ್ನೋದು ಅಷ್ಟು ರ್ಯಾಪಿಡ್ ಸ್ಪೀಡಲ್ಲಿ ಓಡ್ತಾ ಇರುತ್ತೆ. ಸೊ ಏನೂ ಮಾಡೋಕ್ಕಾಗಲ್ಲ. ಈ ಓಡ್ತಿರೋ ಪ್ರಪಂಚದಲ್ಲಿ ನಾವು ಕೂಡ ಕಷ್ಟಪಟ್ಟು ಕೆಲಸ ಮಾಡಿ ಅಟ್ಲೀಸ್ಟ್ ನಾವೊಂದು ಗೋಲ್ನ ರೀಚ್ ಆಗಬೇಕು ಅನ್ನೋದು ಎಲ್ಲರಿಗೂ ಕೂಡ ಆಸೆ ಇರುತ್ತೆ. ಮನೆ ಮುಂದೆ ಸ್ವಲ್ಪ ನೀಟಾಗಿತ್ತು ಅಂತಂದರೆ ಸ್ವಲ್ಪ ವೈಬ್ರೇಷನ್ ಬಂದು ಪಾಸಿಟಿವ್ ಆಗಿರುತ್ತೆ. ಏಕೆಂದರೆ ಓಡಾಡೋರ್ಗಾಗಿರ್ಬೋದು, ನೋಡೋರ್ಗಾಗಿರ್ಬೋದು, ಮನೆ ಒಳಗಡೆ ಮಾತ್ರ ಅಲ್ಲ, ಮನೆ ಹೊರಗಡೆನೂ ಕೂಡ ನೀಟಾಗಿರೋದು ಅಷ್ಟೇ ಇಂಪಾರ್ಟೆಂಟ್. ಮನೆ ಒಳಗೆ ಮಾತ್ರ ಲಕ್ಷ್ಮಿ ಬರೋದಿಲ್ಲ, ಮನೆ ಹೊರಗಡೆಯಿಂದನೂ ಕೂಡ ಲಕ್ಷ್ಮಿ ಬರುವಾಗ ಆ ನೀಟ್ನೆಸ್ನ, ಕ್ಲೀನ್ನೆಸ್ನ ಅಬ್ಸರ್ವ್ ಮಾಡಿಕೊಂಡೇ ಬರ್ತಾರೆ ಅಂತಲೂ ಕೂಡ ಹಿರಿಯರು ಹೇಳ್ತಾರೆ. ಸೊ ಹಾಗಾಗಿ ನಾನು ಕೂಡ ಫಸ್ಟ್ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಒಳಗಡೆ ಕ್ಲೀನ್ ಮಾಡೋಣ ಅಂದ್ಕೊಂಡು ಕಸ ಎಲ್ಲ ಗುಡಿಸಿ ತೊಳೆದಾದ್ಮೇಲೆ ಇವಾಗ ಒಂದು ಪುಟ್ಟದಾಗಿ ಒಂದು ರಂಗೋಲಿ ಕೂಡ ಹಾಕ್ತಾಯಿದ್ದೀನಿ. ಸೊ ರಂಗೋಲಿ ಹೇಗಿತ್ತು ಅಂತ ಮರೀದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಮೊದಲನೇ ಸರಿ ನೋಡ್ತಾ ಇದ್ದೀರೋ ಅವ್ರು ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿತ್ತು ಅನ್ನೋದು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾಕಂದರೆ ನಾನು ಮನುಷ್ಯರಿಗಿಂತ ನಂಬೋದು ದೇವರನ್ನು. ಏಕೆ ಅಂದರೆ ಮನುಷ್ಯರು ನಾವು ಹೇಳಿದ್ದನ್ನು ಬೇರೆಯವ್ರ ಹತ್ರ ಹೇಳ್ಬೋದು, ಆದರೆ ದೇವರು ನಾವು ಹೇಳಿದ್ದಕ್ಕೆ ಬೇರೆಯವ್ರ ಹತ್ರ ಹೇಳೋದಾಗಲಿ, ಆಡ್ಕೊಳ್ಳೋದಾಗಲಿ, ಹಿಂದೆ ಒಂದು ಮಾತಾಡೋದಾಗಲಿ, ಮುಂದೆ ಮಾಡೋದಿಲ್ಲ. ಸೊ ಹಾಗಾಗಿ ನನಗೆ ಯಾವಾಗ ಟೈಮ್ ಇರುತ್ತೆ, ನನಗೆ ಯಾವಾಗ ಫ್ರೀ ಇರ್ತೀನಿ ಆ ಟೈಮೆಲ್ಲ ನಾನು ಈ ರೀತಿ ಪೂಜೆ ಮಾಡೋದಾಗಿರ್ಬೋದು, ಇಲ್ಲ ದೇವಸ್ಥಾನಕ್ಕಾಗಿ ಹೋಗೋದಾಗಿರ್ಬೋದು, ಇಲ್ಲ ಒಂದು 10 ನಿಮಿಷ ಕೂತ್ಕೊಂಡು ಭಗವದ್ಗೀತೆ ಓದೋದಾಗಿರ್ಬೋದು, ಇಲ್ಲ ಧ್ಯಾನ ಮಾಡೋದಾಗಿರ್ಬೋದು, ಈ ರೀತಿಯ ಕೆಲವೊಂದು ಅಭ್ಯಾಸಗಳನ್ನ ನಾನು ರೂಢಿ ಮಾಡ್ಕೊಂಡಿದ್ದೀನಿ. ಇದರಿಂದ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗೋದಲ್ಲದೆ ಹೊಸ ರೀತಿಯಲ್ಲಿ ಕ್ರಿಯೇಟಿವ್ ಆಗಿ ನಮ್ಮ ದಿನನ ನಾವು ಲೀಡ್ ಮಾಡೋದಕ್ಕೆ ಮತ್ತು ಜೀವನದಲ್ಲಿ ಏನಾದರೂ ಕಲಿಯೋದಕ್ಕೆ, ನಾಳೆ ಅನ್ನೋದಿದೆ ಅಂತ ನಂಬೋದಕ್ಕೆ ಒಂದು ಪಾಸಿಟಿವ್ ವೈಬ್ರೇಷನ್ ಸಿಗುತ್ತೆ. ಸೊ ಹಾಗಾಗಿ ನಾನು ಆದಷ್ಟು ಬ್ಯುಸಿಯಾಗಿರೋದಕ್ಕೆ ಟ್ರೈ ಮಾಡ್ತೀನಿ. ಏನಾದರೂ ಒಂದು ಕಲಿಯೋದಾಗಿರ್ಬೋದು, ಇಲ್ಲ ಇನ್ನೇನಾದರೂ ಒಂದು ಮಾಡೋದಾಗಿರ್ಬೋದು. ಬೆಳಿಗ್ಗೆಯಿಂದ ಸಂಜೆವರೆಗೂ ನಾವು ಮಾಡಿದ್ರೂ, ಕೆಲಸ ಮಾಡ್ತಾಯಿದ್ರೂ ನಮಗೆ ಯಾವುದೂ ಕೂಡ ತುಂಬ ಹೆವಿ ಆಗ್ತಿದೆ ಅಂತ ಅನಿಸೋದಿಲ್ಲ. ಬಿಕಾಸ್ ಡೇ ಬೈ ಡೇ ನಮ್ಮ ಇಮ್ಯುನಿಟಿ ಅನ್ನೋದು, ನಮ್ಮ ಸ್ಟ್ರಾಂಗ್ ಅನ್ನೋದು, ನಮ್ಮ ಸ್ಟ್ರೆಂತ್ ಏನಿರುತ್ತಲ್ಲ ಅದು ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಹೋಗಿರುತ್ತೆ. ಹಾಗಾಗಿ ನಮಗೆ ಸ್ವಲ್ಪ ಪ್ರೆಷರ್ ಅನಿಸಿದ್ರು ಕೂಡ ಅದನ್ನ ನಾವು ಈಸಿಯಾಗಿ ಹ್ಯಾಂಡ್ಲ್ ಮಾಡ್ಬೋದು. ಸೊ ಹಾಗಾಗಿ ನಿಮಗೆಲ್ರಿಗೂ ನಾನು ಹೇಳೋದಿಷ್ಟೇ. ಸೊ ನಿಮ್ಮ ಡೇನ ನೀವು ಆದಷ್ಟು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿ ಅದನ್ನು ಯೂಸ್ಫುಲ್ಲಾಗಿ ನೀವು ನಿಮ್ಮ ದಿನಾನ ರೂಢಿಸ್ಕೊಳ್ಳಿ. ಇದರಿಂದ ತುಂಬಾ ಬೆನಿಫಿಟ್ ಸಿಗುತ್ತೆ. ಮತ್ತು ಬೆಳಿಗ್ಗೆ 1 ಅವರ್ ನೀವು ಬೇಗ ಎದ್ದೇಳೋದ್ರಿಂದ ಒಂದು ವರ್ಷದಲ್ಲಿ ನಿಜವಾಗ್ಲೂ ನಿಮಗೆ ಎಷ್ಟು ಒಳ್ಳೆ ರೀತಿಯಲ್ಲಿ ಆ 1 ಅವರ್ನ ನೀವು ಯೂಸ್ ಮಾಡಿಕೊಂಡ್ರೆ, ಎಕ್ಸಾಂಪಲ್ ನಾನು ಇವಾಗ 6 ಗಂಟೆಗೆ ಎದ್ದೇಳ್ತಾ ಇದ್ದೀನಿ ಅಂತಂದರೆ, ನಾನು 1 ಅವರ್ ಮುಂಚೆ ಅಂದರೆ ಒಂದು 5 ಗಂಟೆಗೆ ಎದ್ದೇಳೋದಕ್ಕೆ ಟ್ರೈ ಮಾಡಿ. ನೀವು 5 ಗಂಟೆ ಇಲ್ಲ 5:15ಗೆ ನೀವು ಎದ್ರೂ ನಿಮಗೆ ಅಲ್ಲಿ ಅರ್ಧ ದಿನ ಸಿಗುತ್ತೆ. ಅದನ್ನು ಒಂದು ವರ್ಷಕ್ಕೆ ಅಂತ ಲೆಕ್ಕ ಹಾಕ್ಕೊಂಡ್ರೆ ನೀವು ಬರೀ ಒಂದು ಅರ್ಧ ಗಂಟೆ ಜಾಸ್ತಿ ಬೇಗ ಎದ್ದೇಳೋದ್ರಿಂದ ನಿಮಗೆ ಒಂದು ವರ್ಷದಲ್ಲಿ ಅತಿ ಹೆಚ್ಚು ಅಂತಂದರೂ ಕೂಡ ನಿಮಗೆ 7 ವಾರಗಳಿಗಿಂತ ಜಾಸ್ತಿ ನಮಗೆ ಎಕ್ಸ್ಟ್ರಾ ಟೈಮ್ನ ಸಿಗುತ್ತೆ. ಅಟ್ಲೀಸ್ಟ್ ಅಷ್ಟರಲ್ಲಿ ನಾವು ನಮ್ಮ ಗೋಲ್ ಕಡೆ ನಾವು ಫೋಕಸ್ ಮಾಡಿದ್ರೆ, ನಾವೇನಾದರೂ ಕಲಿಯೋದಾಗಿರ್ಬೋದು, ಇಲ್ಲ ನಾವೇನಾದರೂ ಹೊಸ್ದಾಗಿ ನಾವು ಟ್ರೈ ಮಾಡೋದಾಗಿರ್ಬೋದು, ಈ ರೀತಿಯಾದಂಥ ನಾವು ಒಂದು ಗೋಲ್ ಬಗ್ಗೆ ನಾವು ಫೋಕಸ್ ಮಾಡಿದ್ರೆ ನಿಜವಾಗ್ಲೂ ಆ 7 ವೀಕ್ಸ್ ಅಂತ ಏನಿದೆಯಲ್ಲ, ಆ ಹಾಫ್ ಆನ್ ಅವರ್ ಇಲ್ಲ 1 ಅವರ್ ನಮಗೆ ಅದು ತುಂಬಾ ಯೂಸ್ಫುಲ್ ಆಗುತ್ತೆ. ಅದರಲ್ಲೂ ಎಕ್ಸ್ಪೆಷಲಿ ಹೆಣ್ಮಕ್ಳಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ.
ನನಗೇನು ಕಲಿಯೋದಕ್ಕೆ ಆಸಕ್ತಿ ಇಲ್ಲ, ನಾನು ಹ್ಯಾಪಿಯಾಗಿರಬೇಕು, ನಾನು ಖುಷಿಯಾಗಿರಬೇಕು ಅಂತಂದರೆ ನೀವು ಆ 1 ಅವರ್ನ ಈ ರೀತಿಯೂ ಕೂಡ ಯುಟಿಲೈಸ್ ಮಾಡ್ಕೋಬೋದು. ಅಂದರೆ ಒಂದು ಸೆಲ್ಫ್ ಮೆಡಿಟೇಷನ್, ನೀವೊಂದು ಸಣ್ಣ ವಾಕಿಂಗ್ ಹೋಗೋದಾಗಿರ್ಬೋದು, ಅಟ್ಲೀಸ್ಟ್ ಬೆಳಿಗ್ಗೆ ಒಂದು ಹಾಫ್ ಆನ್ ಅವರ್, ಇಲ್ಲ ಒಂದು ಸಂಜೆ ಒಂದು ಹಾಫ್ ಆನ್ ಅವರ್, ಇಲ್ಲ ಮೆಡಿಟೇಷನ್ ಮಾಡೋದಿರ್ಬೋದು, ಇಲ್ಲ ನಿಮ್ಮ ಬಗ್ಗೆ ನೀವು ಕೇರ್ ತೊಗೊಳ್ಳೋದಿರ್ಬೋದು, ಹೇರ್ ಕೇರ್ ಆಗಿರ್ಬೋದು, ಸ್ಕಿನ್ ಕೇರ್ ಆಗಿರ್ಬೋದು. ಇದು ಕೂಡ ನಮ್ಮ ಬಾಡಿಗೆ ಎಷ್ಟೋ ರಿಲ್ಯಾಕ್ಸ್ ಅನ್ನೋದು ಕೊಡುತ್ತೆ. ಇಲ್ಲ ನೀವು ಹೇಗಿರಬೇಕು, ನಿಮ್ಮ ನಿಮಗೆ ಬೇಕಾಗಿರುವಂತಹ ಒಂದು ಶಾಪಿಂಗ್ ಲಿಸ್ಟ್ನ ರೆಡಿ ಮಾಡೋದಾಗಿರ್ಬೋದು, ಇಲ್ಲ ನಿಮಗೆಲ್ಲರೂ ಹೋಗಬೇಕಂತ ಇರುತ್ತೆ, ಈ ರೀತಿಯ ಪ್ಲೇಸ್ಗಳಿಗೆ ನನಗೆ ಹೋಗಬೇಕು, ಇಲ್ಲಿ ನನಗೆ ಖುಷಿಯಾಗಿರ್ತೀನಿ, ಇದಾಗಿರ್ಬೋದು. ಇಲ್ಲ ನೀವು ಯಾವುದಾದ್ರೂ ಒಂದು ಬುಕ್ಸ್ನ ಓದ್ತೀನಿ, ಇದೆಲ್ಲವೂ ಕೂಡ ಒಂದು ಯೂಸ್ಫುಲ್ಲಾಗಿರುವಂತಹ ಒಂದು ಇಂಪಾರ್ಟೆಂಟ್ ಥಿಂಗ್ ಅಂತಲೇ ಹೇಳ್ಬೋದು. ಇಲ್ಲ ನೀವು ಯಾವುದಾದ್ರೂ ಹತ್ತಿರ ದೇವಸ್ಥಾನಕ್ಕೆ ಹೋಗಿ, ಇಲ್ಲ ನಿಮ್ಮ ಮಕ್ಕಳ ಜೊತೆ ಆಟ ಆಡಿ, ಇದೆಲ್ಲವೂ ಕೂಡ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಪ್ರತಿದಿನ ಒಂದು ಸ್ಮಾಲ್ ಚೇಂಜಸ್ ಅನ್ನೋದು ನೀವು 1 ವರ್ಷ ಆದಮೇಲೆ, ಇಲ್ಲ 6 ತಿಂಗಳಾದಮೇಲೆ ನೀವು ಅಬ್ಸರ್ವ್ ಮಾಡಿ. ಬಿಫೋರ್ ನೀವು ಹೇಗಿದ್ರಿ, ಆಫ್ಟರ್ 3 ಮಂತ್ಸ್, ಆಫ್ಟರ್ 6 ಮಂತ್ಸ್, ಆಫ್ಟರ್ 1 ಇಯರ್ ನಿಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು, ನೀವು ಯೋಚನೆ ಮಾಡುವಂಥ ಶಕ್ತಿ ಆಗಿರ್ಬೋದು ಯಾವ ಮಟ್ಟಕ್ಕೆ ಬದಲಾಗಿದೆ ಅಂತ ಇದು ಕೇಳುವಾಗ ಅನಿಸುತ್ತೆ, ಇದೆಲ್ಲ ಸಾಧ್ಯನಾ ಅಂತ. ನನಗೂ ಕೂಡ ಮುಂಚೆ ಹಾಗೆ ಅನ್ನಿಸ್ತಾ ಇತ್ತು, ಇದೆಲ್ಲ ಆಗುತ್ತಾ ಅಂತೇಳಿ. ಸೊ ಇವಾಗ ನನಗೂ ಅನ್ನಿಸ್ತಿದೆ, ಎಲ್ಲ ಸಾಧ್ಯ. ಯಾವಾಗ ಅಂದರೆ ನಾವು ಮಾಡಿದಾಗ ಮಾತ್ರ ಇದೆಲ್ಲ ಸಾಧ್ಯ. ಆಗುತ್ತಾ ಅಂತ ಡೌಟಲ್ಲಿ ಕೂರೋದ್ರಿಂದ ಯಾವುದು ಕೂಡ ಆಗಲ್ಲ ಅನ್ನೋದು ನನಗೆ ಸ್ಟ್ರಾಂಗಾಗಿ ಬಿಲೀವ್ ಮಾಡ್ತೀನಿ ಅದನ್ನಂತೂ. ಸೊ ಹಾಗಾಗಿ ಈ ವಿಷಯನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಎಷ್ಟೋ ಜನ ಹೆಣ್ಮಕ್ಳಿರ್ತೀರ ಏನಾದರೂ ಮಾಡಬೇಕು ಅನ್ನೋಂಥವ್ರು, ಆದರೆ ಏನಾಗಿರುತ್ತೆ ಅಂದರೆ ಹೇಗೆ ಟ್ರೈ ಮಾಡಿದ್ರೆ ಆಗುತ್ತಾ ಅನ್ನೋದು ಕೂಡ ನಿಮ್ಮ ಮನಸ್ಸಲ್ಲಿರುತ್ತೆ. ಹೌದು, ಖಂಡಿತ ಆಗುತ್ತೆ. ನನಗೆ ಸಿಗೋ ಒಂದು ಪುಟ್ಟ ಸಮಯದಲ್ಲಿ ನನಗೆ ಫಸ್ಟ್ ಅನಿಸಿದ್ದು 1000 ಸಬ್ಸ್ಕ್ರೈಬರ್ಸ್ ಆದಾಗಲೇ ನನಗೆ ಅನಿಸಿದ್ದು, ಹೌದು ಏನು ಬೇಕಾದರೂ ಮಾಡ್ಬೋದು, ಆದರೆ ಮಾಡೋದಕ್ಕೆ ಮನಸ್ಸಿರಬೇಕು, ಅದಕ್ಕೆ ಒಂದು ಪಾಸಿಟಿವ್ ಆಗಿರೋ ನಮ್ಮ ಮೈಂಡ್ಸೆಟ್ ಇರಬೇಕು. ನಾವು ಅದ್ರ ಕಡೆ ಫೋಕಸ್ ಮಾಡಿದಾಗ ನಿಜವಾಗ್ಲೂ ಅದ್ರ ಒಂದು ಎಫರ್ಟ್ ಅನ್ನೋದು ಖಂಡಿತ ಸಿಗುತ್ತೆ ಅಂತ. ಹಾಗೆ ಒಂದೊಳ್ಳೆ ಬ್ರೇಕ್ಫಾಸ್ಟ್ ಕೂಡ ಆಯಿತು, ಮತ್ತು ಸಂಜೆ ಆಯ್ತಾ ಬಂತು. ನಾನು ನನ್ನ ಮಗಳು ಪಾರ್ಕಲ್ಲಿ ಸ್ವಲ್ಪ ಆಟ ಆಡ್ಕೊಂಬರೋದಕ್ಕೆ ಅಂತೇಳಿ ಹೋದ್ವಿ. ಅವಳಂತೂ ತುಂಬ ದಿನ ಆಗಿತ್ತು ಪಾರ್ಕಿಗೆ ಕರ್ಕೊಂಡೋಗಿ, ಮಳೆ ಬೇರೆ ಬರೋ ಹಾಗಿತ್ತು. ಬೇಡ ಅಂತ ಎಷ್ಟು ಹೇಳಿದ್ರು ಅವಳು ಕೇಳ್ತಾ ಇರಲಿಲ್ಲ. ಸೊ ಪಾರ್ಕಲ್ಲಿ ಬಿದ್ದಿರೋ ಹೂವು ಎಲ್ಲ ತೊಗೊಂಡು ಅವಳು ಕೂಡ ಆಟ ಆಡಿಕೊಂಡು ಸ್ವಲ್ಪ ಆಚೆ ಏನಾದರೂ ತಿನ್ಕೊಂಡು ಬರೋಣ ಅಂತೇಳಿ ಹೋದ್ವಿ. ಯಾಕೆಂದರೆ ಮಕ್ಕಳುಗಳು ಕೂಡ ನೇಚರ್ ಜೊತೆ ಸ್ವಲ್ಪ ಕನೆಕ್ಟ್ ಆಗಬೇಕು. ಇಂಡೋರ್ ಗೇಮ್ಸ್ಗಳಿಗಿಂತ ಔಟ್ಡೋರ್ ಗೇಮ್ಸ್ ಅನ್ನೋದು, ಅಂದರೆ ಒಂದು ಮಣ್ಣಿನಲ್ಲಿ ಆಟ ಆಡೋದಾಗಿರ್ಬೋದು, ಇಲ್ಲ ಪ್ರಕೃತಿ ಜೊತೆ ಆಟ ಆಡೋ ಗಿಡ ಮರ ಇದ್ರ ಜೊತೆ ಇರೋದು, ಅದು ಮಕ್ಕಳಿಗೆ ತುಂಬಾ ಒಳ್ಳೆಯದು. ಮೆಂಟಲಿ ಹಾಗೆ ಫಿಸಿಕಲಿ ಅವರು ಕೂಡ ಡೇ ಬೈ ಡೇ ಗ್ರೋ ಆಗ್ತಾ ಹೋಗ್ತಾರೆ, ಮತ್ತು ಹಲವಾರು ವಿಷಯಗಳನ್ನ ಗಮನಿಸೋದಕ್ಕೆ ಸಹಾಯ ಆಗುತ್ತೆ. ನೀನು ಅಲ್ಲಿ ಹೋಗಬೇಡ, ಇಲ್ಲಿ ಹೋಗಬೇಡ, ಅಲ್ಲಿ ಹೋದರೆ ಸೊಳ್ಳೆ ಕಚ್ಚುತ್ತೆ, ನಿನ್ನ ಮಣ್ಣಲ್ಲಿ ಆಟ ಆಡಬಾರ್ದು, ಇನ್ಫೆಕ್ಷನ್ಸ್ ಆಗುತ್ತೆ, ಹಾಗೆ ಹೀಗೆ ಅಂತ ಕಂಟ್ರೋಲ್ ಮಾಡೋದ್ರಿಂದ ಮಕ್ಕಳಿಗೆ ಮಣ್ಣಂದ್ರೆ ಏನು ಅನ್ನೋದೇ ಕೂಡ ಕೆಲವೊಂದು ಮರ್ತೋಗ್ಬಿಟ್ಟಿರ್ತಾರೆ. ಆ ರೀತಿ ಅಷ್ಟು ಪ್ಯಾಂಪರಾಗಿ ಬೆಳೆಸೋದ್ರಿಂದ ಹೌದು ಎಲ್ಲ ರೀತಿಯ ಒಂದು ಅನುಭವಗಳನ್ನ ಅವ್ರನ್ನೂ ಕೂಡ ಕಲಿಯೋಕ್ಕೆ ಬಿಡಬೇಕು. ಸೊ ಅವಳಿಗಂತೂ ತುಂಬಾ ಖುಷಿ ಆಯಿತು. ಅದಾದಮೇಲೆ ಒಂದು ಮನೇಲಿ ಒಂದು ಚಿಕ್ಕದಾಗಿ ಅಡುಗೆ ಮಾಡ್ತೀನಿ ಅಂತ ಅವಳೇ ಆಟ ಆಡ್ತಾ ಇದ್ಲು. ಸೊ ನಾವೆಲ್ಲ ಅಡುಗೆ ಮಾಡಿದ್ದಾಯಿತು. ಈಗ ಅವಳು ಅಡುಗೆ ಮಾಡೋದನ್ನು ನಾವು ಊಟ ಮಾಡಿ ಮಲಗುವಂಥ ಟೈಮ್ ಕೂಡ ಬಂತು ಅನಿಸುತ್ತೆ. ನೋಡೋಣ ನನ್ನ ಮಗಳು ಏನು ಅಡುಗೆ ಮಾಡಿದ್ದಾಳೆ ಅಂತ. ಇವತ್ತಿನ ಒಂದು ವ್ಲಾಗ್ ಯಾರಿಗಾದ್ರೂ ಒಬ್ರಿಗಾದ್ರೂ ಕೂಡ ಯೂಸ್ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಏನೇ ಅನಿಸಿಕೆ ಅಭಿಪ್ರಾಯಗಳಿದ್ರು, ಏನಾದರೂ ಚೇಂಜಸ್ ಇತ್ತು ಅಂದರೆ ಅದನ್ನು ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಮೊದಲನೇ ಸರಿ ನೋಡ್ತಾ ಇದ್ದೀರಾ, ಮೊದಲನೇ ಸರಿ ವಿಸಿಟ್ ಮಾಡ್ತಾಯಿದ್ದೀರಾ, ಸೊ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.